ಗೈಸ್ ಸಂತೆ ಮಾಡ್ಕೊಂಡು ಮತ್ತೆ ಇವತ್ತು ಹಬ್ಬಕ್ಕೆ ಶಾಪಿಂಗ್ ಅಂತ ಹೋಗ್ತಿದ್ದೀವಿ. ಕರೆನ್ಸಿ ಹಾಕಿಲ್ಲ, ಇವಳಿಗೆ ಇನ್ನೂ ರೀಚಾರ್ಜ್ ಮಾಡಿಲ್ಲ ಗೈಸ್. ನಾನು ಇವತ್ತು ರೀಚಾರ್ಜ್ ಬೇರೆ ಮಾಡಬೇಕು. ಇರಲಿ ಬಿಡು, ನೆಕ್ಸ್ಟ್ ಟೈಮ್ ಬಂದಾಗ ಮಾಡುವಂತೆ. ಪ್ರಮೋಷನ್ ಮಾಡಬೇಕಿತ್ತು ಅಂತ ಕೇಳಿದ್ರು. ಒಂದು ಆನವಟ್ಟಿಗೆ ಯಾರಾದರೂ ಬಂದರೆ ಈ ಅಂಗಡಿಗೆ ನೋಡಿ, ನ್ಯೂ ಮಹಾಲಕ್ಷ್ಮಿ ಎಗ್ ರೈಸ್ ಸೆಂಟರ್ ಅಂತ ಒಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿ ಮಾಡ್ಕೊಡ್ತಾರೆ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ನಿನ್ನೆ ನೈಟ್ ಎಲ್ಲೋ ಹೊರಗಡೆ ಹೋಗಿದ್ದಕ್ಕೆ ಫುಲ್ ಸುಸ್ತಾಗಿದ್ದಕ್ಕೆ ಟೋಪಿ ಎಲ್ಲೋ ಒಗ್ದಿದ್ದೀನಿ. ಜರ್ಕಿನು ಟ್ರ್ಯಾಕ್ ಶೂಟು ಎಲ್ಲಿ ಬೇಕೋ ಎಲ್ಲ ಹಾಕಿ ಬಿಸಾಕ್ಬಿಟ್ಟಿದ್ದೀನಿ. ಗೈಸ್, ಇವತ್ತಿನ ಲಾಗ್ ಸಖತ್ತಾಗಿ ಮಾಡೋಣ ಬನ್ನಿ. ಇವತ್ತು ನಮ್ಮೂರ್ದು ಸಂತೆ ಹೋಗೋಣ ಗೈಸ್. ಸಂತೆ ಮಾಡ್ಕೊಂಡು ಮತ್ತೆ ಇವತ್ತು ಹಬ್ಬಕ್ಕೆ ಶಾಪಿಂಗ್ ಅಂತ ಹೋಗ್ತಿದ್ದೀವಿ. ಮನೇಲಿ ಅಮ್ಮ ಇವಾಗ ಆಲ್ರೆಡಿ ಹೋಗೈತೆ. ನಾನು ಮತ್ತೆ ಅಪ್ಪ ತಂಗಿ ಬೈಕಲ್ಲಿ ಹೋಗ್ಬೇಕು. ನಾನು ಸಿಟಿ ಹೋದ್ಮೇಲೆ ಸಿಗ್ತೀನಿ ಗೈಸ್. 5 minutes later. ಗೈಸ್, ಇವಾಗ ರೀಚ್ ಆದ್ವಿ ಸಿಟಿಗೆ. ಬಟ್ ಶಾಪಿಂಗ್ ಮಾಡೋಣ ಅಂತಂದರೆ ಇವಾಗ ಬೇಡ ಶಾಪಿಂಗು, ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ಶಾಪಿಂಗ್ ಏನು ಮಾಡೋಕ್ಕೆ ಹೋಗಲಿಲ್ಲ ಇವಾಗ. ಮತ್ತು ಇವಾಗ ಗೈಸ್, ನಾವು ಇವಾಗ ಈ ಎಗ್ ರೈಸ್ ಅಂಗಡಿಗೆ ಬರ್ತಾಯಿದ್ದು ಹೆಚ್ಚು ಕಡಿಮೆ ಅಣ್ಣ 8ನೇ ಕ್ಲಾಸಿಂದ ಬರ್ತಿದ್ದಾವಲ್ಲ ಇಲ್ಲಿಗೆ. ನಾನು 8th ಇದ್ದಾಗ ಬರ್ತಿದ್ದೆ ಗೈಸ್ ಇಲ್ಲಿಗೆ. ಅವಾಗಲಿಂದ ಇಲ್ಲಿವರೆಗೂ ಇಲ್ಲೇ ಬರ್ತಿರೋದು. ಈ ಅಂಗಡಿ ಬಿಟ್ಟರೆ ಬೇರೆ ಎಲ್ಲೂ ಹೋಗಲ್ಲ. ಒಂದು ಆನವಟ್ಟಿಗೆ ಯಾರಾದರೂ ಬಂದರೆ ಈ ಅಂಗಡಿಗೆ ನೋಡಿ, ನ್ಯೂ ಮಹಾಲಕ್ಷ್ಮಿ ಎಗ್ ರೈಸ್ ಸೆಂಟರ್ ಅಂತ ಒಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿ ಮಾಡ್ಕೊಡ್ತಾರೆ. ಸಂತೋಷ. ಮತ್ತೆ ಏನು ಸಮಾಚಾರ? ಕರೆನ್ಸಿನೂ ಹಾಕಿಲ್ಲ, ಇವಳಿಗೆ ಇನ್ನೂ ರೀಚಾರ್ಜ್ ಮಾಡಿಲ್ಲ ಗೈಸ್. ನಾನು ಇವತ್ತು ರೀಚಾರ್ಜ್ ಬೇರೆ ಮಾಡಬೇಕು. ನಿನ್ನೆ ಅವಳಿಗೆ ರೀಚಾರ್ಜ್ ಪ್ಲ್ಯಾನ್ ಹೆಂಗೆ ಮಾಡಿದ್ದು ನೋಡಿದ್ವಿ ಲಾಗ್ ಗೈಸ್. ಇವತ್ತು ಶಾಪಿಂಗ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನೆಕ್ಸ್ಟ್ ವೀಕ್ ಶಾಪಿಂಗ್ ಮಾಡೋಣ ಅಂತ. ಇವನಿಗೆ ಏನಕ್ಕೆ ತೋರಿಸ್ಬೇಕಪ್ಪ? ಹಾಂ, ಇವ್ ಮಾಡ್ತಾನಂತ. ನೀನು ಲಾಗ್ ಮಾಡ್ತೀನಾ? ಹಾಂ, ಯಾಕೆ ಅಣ್ಣ? ನಿಂದು ಇದಕ್ಕೆ ನೀನು ಅಂಗಡಿ ಬರ್ಬೇಕೀಗ ನೆಕ್ಸ್ಟ್ ವೀಕ್. ಗೈಸ್, ಇವ್ರದ್ದು ಬಟ್ಟೆ ಅಂಗಡಿನೂ ಐತೆ. ನೆಕ್ಸ್ಟ್ ವೀಕ್ ಅಲ್ಲಿಗೆ ಹೋಗ್ತೀನಿ ನಾನು. ಇವ್ರದ್ದು ಬಟ್ಟೆ ಅಂಗಡಿದು ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಾಕ್ತೀನಿ. ನೋಡೋಣ. ಶಾಪಿಂಗ್ದು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಶಾಪಿಂಗ್ ನೆಕ್ಸ್ಟ್ ವೀಕಿಗೆ ಇರೋದ್ರಿಂದ. ಹಾಗಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ವೀಕಲ್ಲಿ ಶಾಪಿಂಗ್ ಮಾಡೋದು. ಇವಾಗ ಮನೆ ಹೋದ್ಮೇಲೆ ಸಿಗ್ತೀನಿ ಗೈಸ್. 5 minutes later. ಗೈಸ್, ಇವಾಗ ತಾನೇ ಸಿಟಿಯಿಂದ ಮನೆಗೆ ಬಂದ್ವಿ. ಬಟ್ ಮನೆಗೆ ಬಂದಿರೋದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ತುಂಬ ಬಿಸಿಲಿರೋ ಕಾರಣ ಓರಿಗಳಿಗೆಲ್ಲ ನೀರು ಕುಡಿಸ್ಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೆ. ಇವಾಗ ಒಂದು ವಿಷಯ ಹೇಳ್ಬೇಕು ಗೈಸ್. ಅದು ನಂಗೆ ತುಂಬ ಖುಷಿ ಆಗ್ತಿದೆ. ಅದು ಏನು ಹೆಂಗೆ ಹೇಳೋದಂತ ಗೊತ್ತಾಗ್ತಿಲ್ಲ ನಿಮಗೆಲ್ಲ. ತಮ್ಮೇಲೆ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ವಿಷಯ ಅಂತ. ವಿಡಿಯೋ ಫುಲ್ಲಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಏನೋ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದು ವಿಷಯ. ಇವತ್ತು ನಾನು ಸಿಟಿಗೆ ಹೋದಾಗ ನಾನು ಶಾಪಿಂಗ್ಗೆ ಅಂತ ಹೋಗೋಣ ಅಂತ ಹೋಗಿದ್ದು ಇವತ್ತು ಸಿಟಿಗೆ. ಮತ್ತು ಸಂತೆ ಶಾಪಿಂಗ್ ಎರಡಿಗೂ ಹೋಗಿರೋದು. ಬಟ್ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಹಾಗೆ ಅಪ್ಪ ಸಂತೆ ಮಾಡ್ಕೊಬರೋಕೆ ಹೋದರು. ನಾನು ಶಾಪಿಂಗ್ ಏನು ಹೋಗೋಣ ಅಂತ ಇದ್ವಿ, ಬಟ್ ಶಾಪಿಂಗ್ ಹೋಗೋಕ್ಕಾಗಲಿಲ್ಲ. ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಬಟ್ಟೆ ನೋಡೋಣ ಅಂತ ಹೋದ್ವಿ. ಬಟ್ಟೆ ಹೇಗೆ ಬಂದಿದ್ವಿ, ಕಲೆಕ್ಷನ್ಸ್ ಎಲ್ಲ ಅಡ್ವಾನ್ಸ್ ಆದರೂ ಕೊಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಬಟ್ಟೆ ತರೋಣ ಅಂತ ಹೋದೆ. ಒಂದೆರಡು ಅದು ತಂಗಿ ಡ್ರೆಸ್ ತಗೊಳ್ಳುವಾಗ ಅಕ್ಕಿ ಡ್ರೆಸ್ ಯಾವುದು ಚೆನ್ನಾಗಿ ಬಂದಿರಲಿಲ್ಲ. ಅಲ್ಲಿ ವೀಡಿಯೋನೂ ಮಾಡೋಕ್ಕೆ ಕೊಡಲಿಲ್ಲ. ಸೊ ಹಾಗಾಗಿ ಅಲ್ಲಿ ಬಟ್ಟೆನೂ ತೊಗೊಳ್ಲಿಲ್ಲ, ವೀಡಿಯೋನೂ ಮಾಡೋಕ್ಕೆ ಕೊಡಲಿಲ್ಲ. ಹಾಗಾಗಿ ಅಲ್ಲಿ ಏನು ವೀಡಿಯೋ ಮಾಡಲಿಲ್ಲ ನಾವು. ಮತ್ತು ನೆಕ್ಸ್ಟು ನಾನು ಜೆಂಟ್ಸ್ ಶಾಪಿಗೆ ಹೋದಾಗ ಅಲ್ಲಿ ಕೇಳಿದ್ರು ನನಗೆ. ಯಾವಾಗ ಸ್ವಲ್ಪ ಮನೇಲಿ ಏನೋ ಬೇಡ, ನಿಂದು ಇವಾಗ ನೋಡೋದು ಬೇಡ, ನೆಕ್ಸ್ಟ್ ವೀಕ್ ನೋಡೋಣ ನಿಂದು ಬಟ್ಟೆ ಅಂತ ಹೇಳಿದ್ರು. ಇರಲಿ ಬನ್ನಿ ನೋಡೋಣ ಅಂತ ನಾವು ಆದರೂ ಇಲ್ಲಿ ವೀಡಿಯೋನೇ ಮಾಡೋಕ್ಕೆ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಏನು ಇದಕ್ಕೆ ಹೋದ್. ಮತ್ತೆ ಇರಲಿ, ಎಲ್ಲಿ ವೀಡಿಯೋ ಮಾಡೋಕ್ಕೆ ಕೊಡ್ತಿಲ್ಲ, ನೆಕ್ಸ್ಟ್ ವೀಕ್ ಆದರೂ ನೋಡೋಣ, ಆವಾಗಲಾದರೂ ವೀಡಿಯೋ ಮಾಡೋಕ್ಕೆ ಕೊಡ್ತಾರೇನೋ. ಇವಾಗಲೂ ನಿಂದು ಜೆಂಟ್ ಶಾಪಿಗೆ ಹೋಗೋದು ಬೇಡ, ನಿಂಗೂ ತೊಗೊಳೋದು ಬೇಡ ಬಟ್ಟೆ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದ್ರು. ಇಲ್ಲ, ಒಂದು ಸರಿ ನೋಡೋಣ, ಹೋಗಿ ಬರೋಣ, ನಿಮ್ಗೆ ಸಿಗಲಿಲ್ಲ ಅಂದರೆ ನಮ್ಗೆ ಸಿಗಲ್ಲ ಅಂತ ನಾನು ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋದೆ. ನೆಕ್ಸ್ಟು ನಾನು ಕರ್ಕೊಂಡು ಹೋದಾಗ ಹೋದ್ವಿ. ಫಸ್ಟ್ ಒಂದೆರಡು ಶಾಪ್ ನೋಡಿದ್ವಿ. 2 ಶಾಪ್ ಕ್ಲೋಸ್ ಆಗಿತ್ತು ಅನ್ನೋಟಿಲಿ.
ನೆಕ್ಸ್ಟ್ ಇನ್ನೊಂದು ಶಾಪಿಗೆ ಹೋದಾಗ ನಾನು ಆವಾಗಲೇ ಎಗ್ ರೈಸ್ ಅಂಗಡಿ ತೋರಿಸಿದ್ನಲ್ಲ, ನಾನು 8 ತಿಂದ ಹೋಗ್ತಿದ್ವಲ್ಲ ಈ ಅಂಗಡಿಗೆ ಅಂತ ಹೇಳ್ಬಿಟ್ಟು, ಆ ಅಂಗಡಿಗೆ ಹೋದಾಗ ಅವ್ರದ್ದು ಒಂದು ಬಟ್ಟೆ ಶಾಪ್ ಇದೆ. ಅವ್ರದ್ದು ಒಂದು ವೀಡಿಯೋ ನೆಕ್ಸ್ಟು ನಾನು ಅಲ್ಲಿಗೆ ಹೋದಾಗ ಅವ್ರದ್ದು ಒಂದು ವೀಡಿಯೋ ಮಾಡ್ಬೇಕಂತ ಹೇಳಿದ್ರು. ಅವ್ರದ್ದು ನಮ್ಮವರೇ, ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ನೆಕ್ಸ್ಟು ನಾನು ಇನ್ನೊಂದು ಶಾಪ್ಗೆ ಹೋದೆ. ನೆಕ್ಸ್ಟ್ ಅಲ್ಲಿ ಇದು ನಾನು ಬಟ್ಟೆ ಎಲ್ಲ ವಿಡಿಯೋ ಮಾಡ್ಬೇಕನ್ನೋದೇ, ಲಾಗ್ ಮಾಡ್ಬೇಕನ್ನೋದೇ ಮರ್ತ್ಬಿಟ್ಟಿದ್ದೆ. ಹಾಗೆ ಸಡನ್ನಾಗಿ ಹೋಗ್ಬಿಟ್ಟು ಬಟ್ಟೆ ಎಲ್ಲ ನೋಡ್ತಿದ್ದೀನಿ. ಬಟ್ಟೆ ಒಂದೆರಡು ಬಟ್ಟೆ ಇಷ್ಟ ಆಯಿತು. ಶರ್ಟ್ಸು ಮತ್ತು ಫಾರ್ಮಲ್, ಒಂದು ಜೊತೆ ಫಾರ್ಮಲ್ಲು ಮತ್ತು ಇನ್ನೊಂದು ಜೊತೆ 2 ಶರ್ಟ್ ತೊಗೊಂಡೆ ಅಷ್ಟೇ. ಒಂದು ಜೊತೆ ಫಾರ್ಮಲ್ಲು 2 ಶರ್ಟ್ ತೊಗೊಂಡೆ, ಅಷ್ಟು ಬಿಟ್ಟರೆ ಬೇರೆ ಏನೂ ತೊಗೊಳ್ಳಿಲ್ಲ. ಎಲ್ಲ ತಗೊಂಡಾಯ್ತು. ಬಟ್ಟೆ ಎಲ್ಲ ಚೆನ್ನಾಗಿತ್ತು. ಅದು ತೋರಿಸ್ತೀನಿ, ನಾನು ಹಬ್ಬದ ದಿನ ಹಾಕ್ಕೊಂಡು ತೋರಿಸ್ತೀನಿ ಹೇಗಿದೆ ಅಂತ. ನೆಕ್ಸ್ಟು ಮತ್ತೆ ನಮ್ಮ ಸಂತೋಣ್ಣನ ಅಂಗಡಿಗೆ ಹೋಗ್ಬೇಕು. ನೆಕ್ಸ್ಟು ನಾನು ಬಟ್ಟೆ ತರೋಕ್ಕೆ ಇನ್ನೊಂದೆರಡು ಪ್ಯಾಂಟು ಇಲ್ಲ ಒಂದೆರಡು ಶರ್ಟ್ ಆದರೂ ತರೋಕ್ಕೆ ಹೋಗ್ಬೇಕು. ಆವಾಗ ಹೋದಾಗ ಅದು ಯಾವ್ದು ತಗೊತೀನಿ ಅಂತ ನಾನು ತೋರಿಸ್ತೀನಿ. ನೆಕ್ಸ್ಟು ನಾನು ಅದೇ ಶಾಪ್ಗೆ ಹೋದಾಗ ಲಾಗ್ ಮಾಡೋದೇ ಮರ್ತ್ಬಿಟ್ಟಿದ್ದೆ ನಾನು. ಏನು ಮಾಡೋದು ಅಣ್ಣ, ಮರ್ತ್ಬಿಟ್ಟೆ, ವಿಡಿಯೋ ಮಾಡ್ಬೋದು ಇಲ್ಲಿ ಅಂತ ಕೇಳಿದೆ ಅವ್ರಿಗೆ. ಮಾಡ್ಬೋದು, ಅದರಲ್ಲಿ ಏನಿಲ್ಲ ಅಂತ ಹೇಳಿದ್ರು ಅವರು. ಅಣ್ಣ, ನಾನು ಇವಾಗ ಮರ್ತ್ಬಿಟ್ಟೆ, ಎಲ್ಲ ಬಟ್ಟೆ ತಗೊಂಡಾಗ್ಬಿಡ್ತು, ಕ್ಲಾತ್ ಎಲ್ಲ ತಗೊಂಡಾಗಿದೆ, ಹೆಂಗೆ ಇವಾಗ ವೀಡಿಯೋ ಮಾಡೋದು ಅಂತ ಕೇಳಿದೆ. ಇರಲಿ ಬಿಡು, ನೆಕ್ಸ್ಟ್ ಟೈಮ್ ಬಂದಾಗ ಮಾಡುವಂತೆ, ಪ್ರಮೋಷನ್ ಮಾಡಬೇಕಿತ್ತು ಅಂತ ಕೇಳಿದ್ರು. ನಂಗೆ ಫಸ್ಟು ಹೆಂಗೆ ಅವ್ರು ಪ್ರಮೋಷನ್ ಮಾಡಬೇಕು ಅಂತ ಕೇಳಿದಾಗ ಮೈ ಒಂಥರ ಫುಲ್ ತಣ್ಣಗಾಯ್ತು ಗೈಸ್. ಫಸ್ಟು ಪ್ರಮೋಷನ್ನು ಅವ್ರು ಕೇಳಿರೋದು ಎಷ್ಟು ತಗೋತೀರಾ ಅಂತ ಕೇಳಿದ್ರು. ನಾನು ಮುಂದೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ. ಯಾಕಂದರೆ ಇನ್ನೂ ವ್ಯೂಸ್ ಹೋಗ್ತಿಲ್ಲ, ಏನೂ ಇಲ್ಲ, ಇವರು ಅಷ್ಟು ಬೇಗ ಪ್ರಮೋಷನ್ ಕೇಳ್ತಿದಾರಲ್ಲ ಅಂತ. ಅಂದರೆ ನೀವೇ ಯೋಚನೆ ಮಾಡಿ ಗೈಸ್, ಎಷ್ಟು ಡಿಮ್ಯಾಂಡ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ನಾನು ಅಲ್ಲಿ ಲಾಗ್ ಮಾಡಿಲ್ಲ ಅನ್ನೋದಕ್ಕೆ ಅವ್ರು ಫಸ್ಟ್ ಕೇಳಿರೋದು ಎಷ್ಟು ತಗೋತೀರ, ನಾವು ಒಂದು ವೀಡಿಯೋ ಮಾಡಿಸ್ಬೇಕಿತ್ತು ಪ್ರಮೋಷನ್ದು ಬಟ್ಟೆ ಅಂಗಡಿದು, ಎಷ್ಟು ತಗೋತೀರ ಅಂತ ಕೇಳಿದ್ರು. ಅವಾಗ ಕೇಳಿದಾಗ ಹೆಂಗಾಯ್ತು ಅಂದರೆ ಗೈಸ್, ಅದು ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಅದು ಅನುಭವನೇ ಆಗಬೇಕು. ಅಷ್ಟು ಮೈಯೆಲ್ಲ ಫುಲ್ ತಣ್ಣಗಾಯ್ತು ಗೈಸ್. ನಾನು ಲಾಗ್ ಮಾಡಿ ನನಗೆ ಅವಾಗ ವಿತಿನ್ ಸೆಕೆಂಡಲ್ಲೇ ನಂಗೆ ಯೋಚನೆ ಬಂದಿರೋದು, ಇಲ್ಲ ಇನ್ಮೇಲೆ ನಾನು ಲಾಗ್ ಮಾಡೋದು ಬಿಡಬಾರ್ದು ಅನ್ನೋದು ತಲೆಗೆ ಬಂತು. ಇನ್ಮೇಲೆ ನಾನು ಲಾಗ್ ಮಾಡೋದು ಬಿಡಲ್ಲ ಗೈಸ್. ಪ್ರತಿದಿನ ನಾನು ಎಷ್ಟೇ ಬ್ಯುಸಿ ಇದ್ದರೂ ಒಂದು ಲಾಗ್ ಹಾಕೇ ಹಾಕ್ತೀನಿ. ಮತ್ತು ಇನ್ಸ್ಟಾದಲ್ಲಿ ಬೆಳಗ್ಗೆ ಒಂದು ಸಂಜೆ ಒಂದು ಲಾಗ್, ಇದು ವಿಡಿಯೋ ಕಾಮಿಡಿ ವೀಡಿಯೋಸ್ ಹಾಕಿ ಹಾಕ್ತೀನಿ. ಮತ್ತು ಕಾಮಿಡಿ ವೀಡಿಯೋಸ್ ಅಂತ ಅಲ್ಲ, ಫುಲ್ ಯಾವ್ದು ಬೇಕೋ ಎಲ್ಲ, ನಂಗೆ ಇಷ್ಟ ಆಗಿರೋದು ಯಾವ್ದು ಇಷ್ಟ ಆಗುತ್ತೋ ಎಲ್ಲ, ನಿಮ್ಗೆ ಇಷ್ಟ ಆಗಿರೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡ್ತೀನಿ, ಬಿಡಲ್ಲ. ನೆಕ್ಸ್ಟು ಅಲ್ಲಿ ಅವ್ರು ಕೇಳಿದಾಗ ಪ್ರಮೋಷನ್ ಮಾಡಬೇಕಿತ್ತು ಅಂತ ಹೇಳಿದಾಗ ನನಗೆ ಫುಲ್ ಮೈಯೆಲ್ಲ ತಣ್ಣಗಾಯಿತು. ಅಣ್ಣ, ನಾನು ಅವ್ರಿಗೆ ಹೇಳಿದೆ, ಅಣ್ಣ ಇದೇ ಫಸ್ಟು ನೀವು ಕೇಳ್ತಿರೋದು. ಇನ್ನೊಬ್ಬರು ನಮ್ಮ ಸಂತು ಅಣ್ಣ ಅಂತಿದ್ದಾರೆ, ಅವ್ರದ್ದು ಹೇಳಿದರು ವಿಡಿಯೋ ಮಾಡಬೇಕು ಅಂತ. ನಾನು ಇವಾಗ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಗೈಸ್ ನನಗೆ. ಇಲ್ಲ ಪ್ರಮೋಷನ್ ವಿಡಿಯೋ ಮಾಡಬೇಕು ಅಂತ ಕೇಳಿದಾಗ ಅವ್ರು ಎಷ್ಟು ಅಮೌಂಟ್ ಕೊಡ್ಬೇಕು ನಿನಗೆ, ಎಷ್ಟು ತಗೋತೀರ ಅಂತ ಕೇಳಿದ್ರು. ನಾನು ಅವಾಗ ಹೇಳಿದೆ, ಅಣ್ಣ ಇದು ಫಸ್ಟ್ ವಿಡಿಯೋ, ನಿಮಗೆ ಏನು ತಿಳಿಯುತ್ತೋ ಅದು ಕೊಡುವಿರಂತೆ. ನಾನು ಸೋಮವಾರ ಬರ್ತೀನಿ ಅಂತ ಸೋಮವಾರ ಡೇಟ್ ಕೊಟ್ಟು ಬಂದಿದ್ದೀನಿ ಅವ್ರಿಗೆ. ಸೋಮವಾರ ಹೋದರೆ ಅದೇ ನಾಳೆ ಆಯಿತು ಅಂದರೆ ನಾಳೆ, ಇಲ್ಲ ಸೋಮವಾರ ಆಯಿತು ಅಂದರೆ ಸೋಮವಾರ. ನೆಕ್ಸ್ಟು ಸೋಮವಾರ ನಾಳೆ ಆಯಿತು ಅಂದರೆ ನಾಳೆ ಹೋಗ್ಬಿಟ್ಟು ನಾಳೆ ಸಂಜೆನೇ ವಿಡಿಯೋ ಪೋಸ್ಟ್ ಮಾಡ್ತೀನಿ, ಲಾಗ್ದು ಮತ್ತು ಪ್ರಮೋಷನ್ದು. ನೆಕ್ಸ್ಟು ನಾಳೆ ಆಗಲಿಲ್ಲ ಅಂದರೆ ಸೋಮವಾರ ಪೋಸ್ಟ್ ಮಾಡ್ತೀನಿ ಗೈಸ್, ಲಾಗ್ದು ಮತ್ತು ಇದು ಪ್ರಮೋಷನ್ ವಿಡಿಯೋ. ಪ್ರಮೋಷನ್ ಅವರು ಎಷ್ಟು ಕೊಡಬೇಕು ಅಂದಾಗ ನಾನು ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಗೈಸ್. ಏನು ವ್ಯೂಸೇ ಇಲ್ಲ, ನಾನು ಏನು ಹೇಳ್ಬೇಕು ಅವ್ರಿಗೆ. ಅಣ್ಣ ಯೂಟ್ಯೂಬ್ ಚಾನಲ್ ಇದೆ, ನಾನು ವಿಡಿಯೋ ಲಾಗ್ ಮಾಡ್ಕೋಬೇಕಿತ್ತು ಅಂದೆ. ವ್ಯೂಸ್ ಹೋಗ್ತಿದೆಯಾ ಏನು ಹೋಗ್ತಿದೆಯಾ ಅಂತ ಅವ್ರು ಏನು ಕೇಳಿಲ್ಲ. ಎಷ್ಟು ತಗೋತೀರ ಅಂತ ಡೈರೆಕ್ಟಾಗಿ ಕೇಳಿದ್ರು. ನಮ್ಮದು ಒಂದು ಪ್ರಮೋಷನ್ ಮಾಡಬೇಕು, ಎಷ್ಟು ತಗೋತೀರ ಅಂತ ಕೇಳಿದ್ರು. ಅಯ್ಯೋ, ಮುಂದೆ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಮುಂದೆ ಅವರಿಗೆ ಅಣ್ಣ ನಾನು ಹೇಳಿದೆ, ಅಣ್ಣ ನಾನು ಏನಿಲ್ಲ, ಫಸ್ಟು ಪ್ರಮೋಷನ್ ಬಂದಿರೋದು ನಿಮ್ಮದೇ, ನಾನೇನು ಕೇಳಲ್ಲ, ನಿಮಗೆ ಏನು ತಿಳಿಯುತ್ತೆ ಅದು ಕೊಡುವರಂತೆ. ಅಣ್ಣ ನಾನು ಸೋಮವಾರ ಬರ್ತೀನಿ, ಸೋಮವಾರ ಡೇಟ್ ಕೊಡಿ ನನಗೆ ಅಂತ ಹೇಳಿದೆ. ಆಯಿತು ಸೋಮವಾರ ಬನ್ನಿ ಅಂತ ಹೇಳಿದ್ರು ಅವರು. ಯಾಕಂದರೆ ಫುಲ್ ಸೋಮವಾರದಿಂದ ಫುಲ್ ಹೇಳ್ಬೇಕಂದ್ರೆ ಇವತ್ತಿಂದ ಫುಲ್ ಬ್ಯುಸಿ ಆಗ್ತಾರೆ ಅವರು. ಬಟ್ಟೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಅಲ್ಲಿ ನಾನು ತೋರಿಸ್ತೀನಿ ಪ್ರಮೋಷನ್ ವಿಡಿಯೋದಲ್ಲಿ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಬಟ್ಟೆ ಬಗ್ಗೆ ಒಂದು ಮಾತಾಡೋಂಗಿಲ್ಲ. ಹಾಗಾಗಿ ಅಲ್ಲಿ ಬಟ್ಟೆ ತೊಗೊಂಡಿರೋದು. ಅಲ್ಲಿ ಪ್ರಮೋಷನ್ ಅದೇ ಅವರು ಕೇಳಿದ್ರು, ಎಷ್ಟು ತಗೋತೀರಾ ಏನು ಅಂತ ಕೇಳಿದಾಗ, ಇಲ್ಲ ನಾನು ಫಸ್ಟು
ಅಣ್ಣ ನಿಮ್ಗೆ ತಿಳಿದಿರೋದು ಕೊಡಿ ಅಂತ ಹೇಳ್ಬಿಟ್ಟು ನಾನು ಬಂದೆ ರಿಟರ್ನು. ನಾನು ಬಂದು ಹಾಗೆ ನಮ್ಮ ಪಕ್ಕದೂರಲ್ಲೇ ನಮ್ಮ ರಿಲೇಷನ್ ಇರೋದು, ಅಂದರೆ ನಮ್ಮ ಅಪ್ಪ ಅಣ್ಣ ಅಂದರು ಎಲ್ಲ ಇರೋದು ನಮ್ಮ ಪಕ್ಕದೂರಲ್ಲಿ. ನಾವು ಆ ಊರು ಬಿಟ್ಟು ನಾವು ಪಕ್ಕದೂರಿಗೆ ಬಂದಿರೋದು. ನಾವು ಮತ್ತು ನಮ್ಮ ಅಪ್ಪನ ದೊಡ್ಡ ಅಣ್ಣ ಅವ್ರ ಇಲ್ಲೇ ಪಕ್ಕದಲ್ಲಿ ಅದೇ ನಮ್ಮ ಅಣ್ಣ ಅಂತ ಒಂದು ಮನೆ ಹೋಗ್ತಿರ್ತೀನಲ್ಲ, ಅದೇ ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪ ಅವ್ರ ಮನೆ ಅದು. ಅವರು ಮತ್ತು ನಾವು ಇಲ್ಲಿ ಬಂದಿರೋದು. ಉಳಿದಿರೋ ಟೋಟಲ್ ಆಗಿ ನಮ್ಮ ಪಪ್ಪಂಗೆ ಎಷ್ಟು 5 ಮೆಂಬರ್ಸ್ ಅಣ್ಣಂದ್ರು ಇದ್ದಾರೆ. ಅವರೆಲ್ಲ ಒಬ್ಬರು ಇರೋದು ಶಿಕಾರಿಪುರದಲ್ಲಿ, ಇನ್ನು 3 ಜನ ಇದರಲ್ಲಿದ್ದಾರೆ, ಪಕ್ಕದೂರಲ್ಲಿದ್ದಾರೆ. ಇನ್ನಿಬ್ರು ನಾವು ಇಲ್ಲಿಬ್ರು ಇದ್ದಾರೆ. ಅಲ್ಲಿಗೆ 3, 2, 5 ಅಲ್ಲೊಂದು 6. ಇನ್ನೊಬ್ರು ಟೋಟಲ್ 7 ಮೆಂಬರ್ಸು. 7 ಮೆಂಬರ್ಸಲ್ಲಿ ಒಬ್ಬರು ಹೆಣ್ಮಗು, ಅವರು ಶಿಕಾರಿಪುರದಲ್ಲಿ ಇರೋದು. ಒಬ್ರು ಅಣ್ಣ ಶಿಕಾರಿಪುರದಲ್ಲಿರೋದು, ಒಬ್ಬ ಅಕ್ಕ ಶಿಕಾರಿಪುರದಲ್ಲಿರೋದು. ನೆಕ್ಸ್ಟ್ ಇನ್ನಿಬ್ರು ಇಲ್ಲಿ ಇರೋದು, ಇನ್ನು 3 ಜನ ಪಕ್ಕದೂರಲ್ಲಿರೋದು. ನಾನು ಆನವಟ್ಟಿಲಿ ಎಲ್ಲ ಅದು ನಮ್ಮ ಶಾಪಿಂಗು ಹಂಗೆ ನೋಡ್ಕೊಂಡು ಸಂತೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮತ್ತೆ ನಾವು ಬರಬೇಕಾದ್ರೆ ಆ ಊರ ಮೇಲೆ ಬಂದ್ವಿ ನಾವು. ಹಂಗೆ ಹೋಗ್ಬೇಕಾದ್ರೆ ಅಲ್ಲಿ ನಮ್ಮ ಅಣ್ಣನ ಮಕ್ಕಳು ಎಲ್ಲ ಇದ್ದಾರೆ. ನಮ್ಮ ಅಣ್ಣನ ಮಕ್ಕಳೆಲ್ಲ ಅವರಿಗೆ ಸ್ವಲ್ಪ ಹಂಗೆ ಸಿಟಿಯಿಂದ ಬರ್ಬೇಕಾದ್ರೆ ಏನಾದ್ರು ಕೊಟ್ಟು ಬರ್ತಿದ್ರು, ಹಂಗೆ ಕೊಟ್ಟು ಬರೋಣ ಅಂತ ನಿಲ್ಸಿದ್ವಿ. ನಮ್ಮ ಅಕ್ಕ ಅವರೆಲ್ಲ ಬಂದಿದ್ರು. ಹೋದಾಗ ಈ ಥರ ಏನೋ ಮಾಡ್ತಿದ್ಯಲ್ಲ ಯೂಟ್ಯೂಬಲ್ಲಿ ಚಾನೆಲ್ಲು, ಸಬ್ಸ್ಕ್ರೈಬ್ ಆಗಿದ್ದೀವಿ ನಾವು ಅಂತ ಹೇಳಿದ್ರು ಅವರು. ಅಕ್ಕ ಹೀಗೆ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೋ ಎಲ್ಲ ಸಬ್ಸ್ಕ್ರೈಬ್ ಆಗ ಕೇಳು ಅಂತ ಹೇಳಿದೆ. ಹೌದಾ ಅಂತ ಹೇಳ್ತೀನಿ. ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದರು ಗಾಯ್ಸ್ ನನಗೆ ಅಲ್ಲಿ ಹೋದಾಗ. ನೆಕ್ಸ್ಟು ಅವರು ಈ ಥರ ನಾನು ಹೇಳಿದೆ ಅವ್ರಿಗೆ, ಅಕ್ಕ ಈ ಥರ ಪ್ರಮೋಷನ್ ವಿಡಿಯೋ ಬಂದಿದೆ ಇವತ್ತು ಅಂತ ಹೇಳಿದೆ. ಹೌದಾ, ಏನು ಇಷ್ಟು ಬೇಗ ಬರ್ತಿದೆಯಲ್ಲ ಅಂತ ಹೇಳಿದ್ರು. ನನಗೂ ಏನು ಗೊತ್ತಿಲ್ಲ ಗಾಯ್ಸ್, ದೇವ್ರು ಬಂದಂಗೇನು ದೇವ್ರು ಹೇಗೆ ಆಡಿಸ್ತಾನೆ ನಾವು ಆಟ ಆಡ್ತಾ ಇರ್ಬೇಕು ಆ ಥರ. ಇವಾಗ ದೇವ್ರು ಹೇಳಿದ್ದಾನೆ ಅಂದಮೇಲೆ ನಾವು ಅದು ಮಾಡಲೇಬೇಕು ತಾನೆ. ಪ್ರಮೋಷನ್ ಬಂದಿದೆ ಅಂತ ಹೇಳಿದೆ. ಓಕೆ ಹಿಂಗೆ ಮಾಡು, ಇನ್ನೂ ಸ್ವಲ್ಪ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡು ಅಂತ ಹೇಳಿದ್ರು ಅವರು. ನೆಕ್ಸ್ಟು ನಾಳೆ ನಮ್ಮ ಅಕ್ಕನ ಮಗಂದು ಇದು ತೊಟ್ಲು ಶಾಸ್ತ್ರ ಏನೋ ಇದೆ ಅಂತ ಹೇಳಿದ್ರು, ಬರೋಕ್ಕೆ ಹೇಳಿದ್ರು. ಆದರೆ ನಾಳೆ ಒಂದು ಲಾಗ್ ಆಗುತ್ತೆ ನನಗೂ, ಬಟ್ ಹೋಗೋಕ್ಕಾಗಲಿಲ್ಲ. ನಮ್ಮ ಮನೇಲಿ ತುಂಬ ಕೆಲಸ ಆಗಿದೆ. ಹಬ್ಬ ಹತ್ರ ಬಂದಿರೋದಕ್ಕೆ, ನಮ್ಮ ಸೈಡು ಹಳ್ಳಿ ಅಲ್ವಾ, ತುಂಬ ಕೆಲಸ ಇರುತ್ತೆ. ಹಬ್ಬ ಹತ್ರ ಬಂದಿರೋದಕ್ಕೋಸ್ಕರ ನೋಡಬೇಕು. ಟೈಮ್ ಸಿಕ್ಕರೆ ಹೋಗೋದು, ಇಲ್ಲ ಅಂತಂದರೆ ಇಲ್ಲೇ ಮನೇಲೆ ಒಂದು ಲಾಗ್ ಮಾಡೋದು. ಅಲ್ಲಿ ಹೋದರೆ ತುಂಬ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ. ಯಾಕಂದರೆ ನಮ್ಮ ರಿಲೇಷನ್ಸ್ ಎಲ್ಲ ಸ್ವಲ್ಪ ಬಂದಿರ್ತಾರೆ, ನಂಗೆ ಸ್ವಲ್ಪ ಜನ ಸಿಗ್ತಾರೆ. ಅವ್ರ ಜೊತೆನೂ ಸ್ವಲ್ಪ ಬೆರ್ತಂಗೆ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ. ನೋಡೋಣ, ನಾಳೆ ಟೈಮ್ ಸಿಕ್ಕರೆ ಹೋಗ್ಬೇಕಂತ ಮಾಡಿದ್ದೀನಿ. ಅಲ್ಲಿ ನಾವು ಹೋಗಲೇಬೇಕಂತ ಮಾಡಿದ್ದೀನಿ. ಬಟ್ ಪಪ್ಪ ಮನೇಲಿ ಬಿಡೋಲ್ಲ, ಅವರೊಬ್ಬರೇ ಆಗ್ತಾರಲ್ವ ಕೆಲಸ ಮಾಡೋಕ್ಕೆ. ಮನೆಯಲ್ಲಿ ಹಸು ಎಲ್ಲ ಇರೋದಕ್ಕೆ, ಹಸು ಎತ್ತು ಇರೋದಕ್ಕೆ ಬಿಡೋಲ್ಲ ನಾನು ಹೊರಗಡೆ. ನಾನು ಅವರೊಬ್ಬರ ಕೈಲೇ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ಅವ್ರ ಅಮ್ಮ ಮತ್ತು ತಂಗಿ ಇಬ್ಬರು ಹೋಗ್ತಾರೆ ಅನಿಸುತ್ತೆ ಫಂಕ್ಷನಿಗೆ. ಅವರಿಬ್ಬರು ಹೋದರೆ ಮನೇಲಿ ನಾನು ಪಪ್ಪ ಇಬ್ಬರೇ ಆಗಿಬಿಡ್ತೀವಿ. ಇವಾಗ ನಾನು ಹೋಗ್ಬಿಟ್ರೆ ಪಪ್ಪ ಒಬ್ಬರೇ ಮನೇಲಿ ಆಗ್ತಾರೆ. ಹಾಗಾಗಿ ಈಗ ಪಪ್ಪಂಗೆ ಒಬ್ಬರಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ನಾನು ಅಂತಿದ್ದೀನಿ ನಾನು ಅಮ್ಮ ಹೋಗೋಣ ಅಂತ. ಬಟ್ ನಮ್ಮ ತಂಗಿ ಇಲ್ಲ, ನಾನು ಹೋಗಲೇಬೇಕು. ಯಾಕಂದರೆ ಆ ಅಕ್ಕನ ಜೊತೆ ನಮ್ಮ ತಂಗಿ ಸ್ವಲ್ಪ ತುಂಬ ಅಟ್ಯಾಚ್ ಇದ್ದಾಳೆ. ಆ ಪಾಪು ಮತ್ತು ಆ ಅಕ್ಕನ ಮುಂದೆ ತುಂಬ ಅಟ್ಯಾಚ್ ಇದ್ದಾಳೆ ಅವಳು ಹೋಗಲೇಬೇಕಂತ, ನಾನು ಹೋಗಲೇಬೇಕಂತ ಕೂತಿದ್ದಾಳೆ ಅವಳು. ಏನು ಮುಂದೆ ಏನು ಮಾಡೋಕ್ಕಂತ ಗೊತ್ತಾಗ್ತಿಲ್ಲ. ಹೋದರೆ ನನಗೊಂದು ಲಾಗ್ ಆಗುತ್ತೆ, ಹೋಗದೇ ಇದ್ದರೆ ಮನೆಯಲ್ಲೇ ಲಾಗ್ ಮಾಡಬೇಕು. ಡೈಲಿ ಮನೆಯಲ್ಲೇ ಏನು ಲಾಗ್ ಮಾಡ್ಬೇಕಂತ ತಲೆಯಲ್ಲಿ ಹೊಳೆಯಲ್ಲ. ಏನು ಸಿಗುತ್ತೋ ಅದ್ರ ಮುಂದೆ ನಾನು ಅದೊಂದೇ ಇವಾಗ ಒಂದು ಕಂಟೆಂಟ್ ಇಟ್ಕೊಂಡು 15 ನಿಮಿಷ ಇಲ್ಲ 20 ನಿಮಿಷದ ವೀಡಿಯೋ ಮಾಡ್ಬೇಕು ಗೈಸ್. 15 ನಿಮಿಷ 20 ನಿಮಿಷ ವೀಡಿಯೋ ಮಾಡಿದ್ರೆ ಫುಲ್ ವೀಡಿಯೋ ಯಾರೂ ನೋಡಲ್ಲ. ಯಾಕಂದರೆ ನಂಗೆ ಬೇಕಾಗಿರೋದು ವಾಚ್ ಅವರ್ಸ್ ಟೈಮ್ ಮತ್ತು ಸಬ್ಸ್ಕ್ರೈಬರ್ಸು ಆಗ್ತಿದ್ದಾರೆ ಒಂದು ರೇಂಜಲ್ಲಿ. ಇವಾಗ ಹೆಚ್ಚು ಕಡಿಮೆ ಒಂದು 95, 96 ಆಗಿದ್ದಾರೆ. ಇನ್ನು ತುಂಬ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆದರೂ ನನಗೆ ಟೆನ್ಷನ್ ಇರಲ್ಲ. ನಂಗೆ ವಾಚ್ ಅವರ್ಸ್ ಟೈಮ್ ಬೇಕು ಅಂತಂದು ಏನೂ ಇಲ್ಲ. ಎಲ್ಲ ನೀವು ಕೊಟ್ಟರೆ ಆಗುತ್ತೆ. ವಾಚ್ ಅವರ್ಸ್ ಟೈಮ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಆಗುತ್ತೆ, ಲೈಕ್ ಆಗುತ್ತೆ, ಕಮೆಂಟ್ ಆಗುತ್ತೆ, ಶೇರ್ ಆಗುತ್ತೆ. ಎಲ್ಲ ನಿಮ್ಮ ಕೈಲಿದೆ ಗಾಯ್ಸ್. ಬೆಳೆಸೋದು ನಿಮ್ಮ ಕೈಲೇ, ಬೀಳ್ಸೋದು ನಿಮ್ಮ ಕೈಲೇ. ನೀವು ಕೇಳ್ಕೊಳ್ಳೋದು ಒಂದೇ ನಿಮ್ಮ ಕೈಲಿ ಬೇರೆ ಏನೂ ಇಲ್ಲ. ನಾನು ಕೇಳ್ಕೊಳ್ಳೋದು ಒಂದೇ, ಒಂದು ಲೈಕು, ಒಂದು ಕಾಮೆಂಟು, ಒಂದು ಶೇರು, ಒಂದು ಸಬ್ಸ್ಕ್ರೈಬು. ಆದರೆ ಇನ್ನೊಬ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳೋದು. ಟೈಮ್ ಇದ್ದರೆ ಒಂದು ಕಮೆಂಟ್ ಮಾಡಿ, ಅದೇ ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನೆಕ್ಸ್ಟು ನಮ್ಮ ಅಕ್ಕ ಅದೇ ಫಂಕ್ಷನ್ ಇದೆ ಅಂತ ಹೇಳಿದ್ರು. ಅದು ಇರೋದು ಅದು ಆಲ್ಮೋಸ್ಟು ಹರಪನಹಳ್ಳಿ, ಅದು ಯಾವ ಜಿಲ್ಲೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಅದು ಹೊಸಪೇಟೆ ಸೈಡ್ ಬರುತ್ತೆ. ಹೊಸಪೇಟೆ, ದಾವಣಗೆರೆ ಆ ಸೈಡೇ ಬರೋದು ಹರಪನಹಳ್ಳಿ ಅದು. ಅಲ್ಲಿ ಅದೇ ಅವರು ಅಕ್ಕ ಎಲ್ಲ, ಬಾ ನೀನು ಬಾ,
ಅಲ್ಲಿ ನಮ್ಮ ಒಂದಿಬ್ರು ಮಾವಂದ್ರು ಮತ್ತು ನಮ್ಮ ದೊಡ್ಡಪ್ಪ ಒಂದು 4-5 ಜನ ಬಸ್ಸಿಗೆ ಹೋಗ್ತಿದ್ದಾರೆ. ಅವರು ಗಾಡಿ ಮಾಡಿರೋದಕ್ಕೆ ಗಾಡಿ ಎಲ್ಲ ಫುಲ್ ಆಗಿಬಿಟ್ಟೈತೆ. ಉಳಿದಿರೋದು ಒಂದು 4 ಜನ ಬಸ್ಸಿಗೆ ಬರ್ತಿದ್ದಾರೆ. ನೀನು ಬಸ್ಸಿಗೆ ಬಾ, ನಿಂಗೂ ಈಗ ಇದ್ರು ವೀಡಿಯೋ ಮಾಡ್ತಿದ್ದಿಲ್ಲ, ವೀಡಿಯೋನೂ ಆದಂಗೆ ಆಗುತ್ತೆ, ಬಾ ನೀನು ವೀಡಿಯೋ ಮಾಡ್ಬೇಕಂತ ಅಲ್ಲ, ನೀನು ಫಂಕ್ಷನಿಗೆ ಬಾ ಅಂತ ಕರೆದಿದ್ದವರು. ನಾನು ಫಂಕ್ಷನ್ನಿಗೆ ನೋಡ್ತೀನಿ, ನಾನು ಬರಬೇಕಂತ ಆಸೆ ಐತೆ, ಬಟ್ ಮನೇಲಿ ಬಿಡೋದು ಡೌಟ್ ಇದೆ ಅಂತ ಹೇಳಿದೆ. ನಾವು ಹೇಳ್ತೀವಿ ಬಾ ಅಂತ ಹೇಳಿದ್ರು. ನೋಡೋದು ಗೈಸ್, ನಾಳೆ ಏನಾದರೂ ನಂಗೆ ಟೈಮ್ ಈಗ ನಾ ಅಪ್ಪ ಹೋಗು ಅಂತ ಹೇಳಿದ್ರೆ ಹೋಗ್ತೀನಿ. ಇಲ್ಲ ಅಂತಂದರೆ ಇಲ್ಲೇ ಮನೇಲಿ ಯಾವುದಾದ್ರೂ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಲಾಗ್ ಮಾಡೋಣ ಅಂತ. ನೆಕ್ಸ್ಟು ಅದೇ ಪ್ರಮೋಷನ್ ವಿಡಿಯೋ ಹೇಳಿದಾಗ ಹ್ಞೂ ಸರಿ ಮಾಡು, ಹೀಗೆ ಮಾಡು ಅಂತ ಹೇಳಿದ್ರು. ನೆಕ್ಸ್ಟ್ ಅವ್ರು ಹೇಳಿದ್ರು, ಯಾರು ಏನೇ ಹೇಳಿದ್ರು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡ, ಯಾವುದಕ್ಕೂ ನೀನು ತಲೆ ಬಾಗ್ಬೇಡ, ಯಾರ ಹತ್ರನೂ ತಲೆಗೆ ಬಾಗಿಸ್ಬೇಡ. ನೀನು ಯಾವನ ಏನೋ ಇರ್ತಾನೆ ಅಂತ ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ದಾರಿ ಏನಿದೆ, ನಿನ್ನ ಲೈಫಲ್ಲಿ ನೀನು ಏನು ಮಾಡ್ಬೇಕಂತಿದೆಯೋ ಅದನ್ನ ಮಾಡು ಅಂತ ತುಂಬ ಸಪೋರ್ಟ್ ಮಾಡಿದ್ರು ಗೈಸ್. ಅವ್ರ ಬಗ್ಗೆ ಹೇಳೋದಂತಲ್ಲ, ಎಲ್ಲ ನಾನು ಹೇಳ್ದಂಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರು. ಅವ್ರ ಅಕ್ಕಪಕ್ಕ ಮನೆಯಲ್ಲಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿದ್ದಾರೆ. ಹಾಗೆ ನೀವು ನಿಮ್ಮ ಅಕ್ಕಪಕ್ಕ ಯಾಕಂದರೆ ಆಲ್ಮೋಸ್ಟ್ ಸೊರಬ ತಾಲೂಕಿನಲ್ಲಿ ನಾನು ಫಸ್ಟ್ ಅಂತ ಅನಿಸುತ್ತೆ ಲಾಗ್ ಮಾಡ್ತಿರೋದು. ಶಿಕಾರಿಪುರದಲ್ಲಿ ಒಬ್ರು ಇದ್ದಾರೆ, ಅದು ನಮ್ಮ ಸ್ವರಾಜ್ ಹೊಚ್ಚಿ ಅಣ್ಣ ಅವರು. ಇದೇ ಆಲ್ಮೋಸ್ಟ್ ಸೊರಬದಲ್ಲಿ ಫಸ್ಟ್ ಅಂತ ಅನಿಸುತ್ತೆ ನನಗೆ ಲಾಗ್ ಮಾಡ್ತಿರೋದು ನಾನು. ಆಲ್ಮೋಸ್ಟ್ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರದೇ ನಿಮ್ಮ ಫ್ರೆಂಡ್ ಗ್ರೂಪಲ್ಲಿ ಎಲ್ಲ ಗ್ರೂಪಲ್ಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಗೆ ಕೇಳೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿಸಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಕೇಳಲ್ಲ. ಹೀಗೆ ಸಪೋರ್ಟ್ ಮಾಡ್ತೀರಿ. ಒಂದು 4 ಜನಕ್ಕೆ ಶೇರ್ ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೀವು ಎಲ್ಲೇ ಸಿಕ್ಕಿದ್ರು, ನಾನು ಎಲ್ಲೇ ಕಾಣಿಸಿದ್ರು ಮಾತಾಡಿಸಿ, ನಾನು ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತೀನಿ, ಆ ಥರ ಏನೂ ಇಲ್ಲ. ನೋಡಿದ್ರಲ್ಲ ಗೈಸ್, ಇವತ್ತಿನ ಲಾಗ್ ಹೇಗಿತ್ತಂತ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು ಆಲ್.